ನಮಸ್ಕಾರ. ಬದುಕಿನ ನೋವು ಎಷ್ಟೇ ಎದುರು ಕಲೆ ಅದನ್ನ ಹೇಗೆ ಒಂದು ಅದ್ಭುತ ಶಕ್ತಿಯಾಗಿ ಬದಲಾಯಿಸುತ್ತೆ ಅನ್ನೋದನ್ನ ನಾವೆಂದು ನೋಡೋಣ. ಇದು ಜಾಜ್ ಪೋಯಮ್ 2. ಬನ್ನಿ ನೇರವಾಗಿ ಕವಿತೆಯೊಳಗೆ ಇಳಿಯೋಣ. There he stands, see, like a black ancient mariner. His wrinkled old haze, so full of the wearies of living, is turned downward with ಕವಿ ಕಾರ್ಲ್ ವೆಂಡಾಲ್ ಹೈನ್ಸ್ ನಮಗೊಬ್ಬ ವಯಸ್ಸಾದ ಜಾಜ್ ಸಂಗೀತಗಾರನನ್ನ ಪರಿಚಯಿಸ್ತಾರೆ. ಆತನ ಮುಖ ನೋಡಿ, ಪೂರ್ತಿ ಸುಕ್ಕುಗಟ್ಟಿದೆ. ಇಡೀ ಬದುಕಿನ ಕಷ್ಟ, ಆಯಾಸ ಎಲ್ಲ ಆತನ ಮುಖದಲ್ಲೇ ಎದ್ದು ಕಾಣ್ತಿದಲ್ವಾ? ತಲೆ ತಗ್ಗಿಸಿ ಸುಸ್ತಾಗಿ ನಿಂತಿದ್ದಾನೆ ಆತ. ಇಲ್ಲಿ ಕವಿ ಆನ್ಷಿಯಂಟ್ ಮ್ಯಾರಿನರ್ ಅಂತಾರೆ. ಅಂದ್ರೆ ಕೋಲ್ರಿಜ್ ಅವರ ಕವಿತೆಯಲ್ಲಿ ಬರುವ ಶಾಪಗ್ರಸ್ತ ನಾವಿಕನಿದಾನಲ್ಲ, ಸೇಮ್ ಹಾಗೇನೆ ಈ ವಯಸ್ಸಾದ ಸಂಗೀತಗಾರ ಕೂಡ ತಾನು ಅನುಭವಿಸಿದ ಕಷ್ಟದ ಬದುಕಿನಿಂದ ಶಾಪಗ್ರಸ್ತನಾದಂತೆ, ಏನೋ ದೊಡ್ಡ ಭಾರ ಹೊತ್ತಂತೆ ಕಾಣ್ತಿದ್ದಾನೆ ಅನ್ನೋದು ಕವಿಯ ಆಶಯ. ಮುಂದೆ ನೋಡಿ. Closed eyes, his frayed collar, faded blue old shirt turns dark with sweat, and the old necktie undone drops loosely about the worn old jacket. Just ಬಡತನ, ಆಯಾಸನ ಕವಿ ಎಷ್ಟೊಂದು ಕಣ್ಣಿಗೆ ಕಟ್ಟೋ ಹಾಗೆ ಚಿತ್ರಿಸ್ತಾರೆ ಅಂದ್ರೆ, ಕಣ್ಣು ಮುಚ್ಚಿದೆ, ಹರಿದ ಕಾಲರಿರೋ ಹಳೇ ನೀಲಿ ಶರ್ಟ್ ಬೆವರಿಂದ ಪೂರ್ತಿ ಕಪ್ಪಾಗಿದೆ, ಆ ಹಳೇ ನೆಕ್ಟೈ ಬಿಚ್ಕೊಂಡು ಸವಿದು ಹೋಗಿರೋ ಜಾಕೆಟ್ ಮೇಲೆ ಹಾಗೆ ಜೋತು ಬಿದ್ದಿದೆ. ಆತನ ಆ ಬಾಗಿದ ನಿಲುವು, ಸುಸ್ತಾದ ದೇಹ, ಅಸ್ತವ್ಯಸ್ತವಾದ ಬಟ್ಟೆ ಇದೆಲ್ಲ ನೋಡಿದ್ರೆ ಕಠಿಣವಾದ ಬದುಕು ಆತನ ಮೇಲೆ ಎಂಥ ಪೆಟ್ಟು ಕೊಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸುತ್ತಮುತ್ತಲಿನ ಪ್ರಪಂಚದ ಬಗ್ಗೆ ಆತನಿಗೆ ಯಾವುದೇ ಆಸಕ್ತಿ ಉಳಿದಿಲ್ಲ ಅನ್ನೋ ಹಾಗಿದೆ. Barely holding his sagging stomach in. Yeah, his rundown shoes have paper in them. And ಈ ಸಾಲುಗಳು ನಿಜಕ್ಕೂ ಮನಸ್ಕಲುಗುತ್ತೆ. ಆತನ ಬಟ್ಟೆ ಜೋತು ಬಿದ್ದಿರೋ ಹೊಟ್ಟೆನ ಮುಚ್ಚೋದಕ್ಕೂ ಪರದಾಡ್ತಿದೆ. ಅದರಲ್ಲೂ ಆ ಹರಿದುಹೋದ ಶೂಗಳ ಒಳಗೆ ಕಾಗದ ತುರುಕಿರೋದು, ಇದು ಆತ ಅನುಭವಿಸ್ತಿರೋ ತೀವ್ರವಾದ ಬಡತನ, ಅಸಹಾಯಕತೆನ ಎತ್ತಿ ತೋರಿಸುತ್ತೆ. Rough, unshaven face shows pain in each wrinkle, but there he stands. ಆ ಗಡ್ಡ ಬೆಳೆದ ಒರಟು ಮುಖದ ಪ್ರತಿಯೊಂದು ಸುಕ್ಕಿನಲ್ಲೂ ನೋವು ಎದ್ದು ಕಾಣ್ತಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಶಕ್ತಿಯುತವಾದ ವಿಷಯ ಅಂದ್ರೆ, ಬಟ್ ದೇರ್ ಹಿ ಸ್ಟ್ಯಾಂಡ್ಸ್. ಎಷ್ಟೇ ನೋವಿದ್ರೂ, ಕಷ್ಟ ಇದ್ರೂ ಆತ ಅಲ್ಲಿ ದೃಢವಾಗಿ ನಿಂತಿದ್ದಾನೆ. ಇದು ಆತನ ಮೌನ ಹೋರಾಟನ ಸೂಚಿಸುತ್ತೆ. ಇಲ್ಲಿ ಆತನ ಸಾಲಿಟ್ಯೂಡ್ ಅಂದ್ರೆ ಏಕಾಂತನ ಸ್ವಲ್ಪ ಗಮನಿಸಿ. ಆತ ಕೇವಲ ಭೌತಿಕವಾಗಿ ಮಾತ್ರವಲ್ಲ, ತನ್ನದೇ ಆದ ಆಂತರಿಕ ನೋವಿನ ಜಗತ್ತಿನಲ್ಲಿ ತಾನೇ ಸೃಷ್ಟಿಸಿಕೊಂಡ ಏಕಾಂತದಲ್ಲೇ ಸಂಪೂರ್ಣವಾಗಿ ಕಳೆದೋಗಿದ್ದಾನೆ. ಹೊರಜಗತ್ತಿಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ. ಕವಿತೆ ಹೀಗೆ ಮುಂದುವರಿಯುತ್ತೆ. ಸೆಲ್ಫ್ ಬ್ರಾಡ್ ಸಾಲಿಟ್ಯೂಡ್, ಹೆಡ್ ಸ್ಟಿಲ್ ಡೌನ್, ಐಸ್ ಸ್ಟಿಲ್ ಕ್ಲೋಸ್ಡ್, ಇಯರ್ಸ್ ಪರ್ಕ್ಡ್ ಅಂಡ್ ಟ್ರೇನ್ಡ್ ಅಪಾನ್ ದ ಬೇಸ್ ಲೈನ್ ಫಾರ್. ಇಲ್ಲಿ ಒಂದು ಸಣ್ಣ ಆದರೆ ಅದ್ಭುತವಾದ ಬದಲಾವಣೆ ನೋಡ್ಬೋದು. ತಲೆ ಇನ್ನೂ ಬಾಗಿದೆ, ಕಣ್ಣು ಮುಚ್ಚಿದೆ, ಆದರೆ ಆತನ ಕಿವಿಗಳು ಮಾತ್ರ ಮುಂಬರುವ ಸಂಗೀತದ ರಿದಮ್ ಆಲಿಸೋಕೆ ತೀಕ್ಷ್ಣವಾಗಿ ಚುರುಕಾಗಿವೆ. ಸಂಗೀತದ ಮೇಲೆ ಆತನಿಗಿರೋ ಏಕಾಗ್ರತೆ ಇದು. Across his chest lies an old alto saxophone, supported from his neck by a wire coat hanger. ಈ ಚಿತ್ರಣ ಎಷ್ಟು ವಿಚಿತ್ರ, ಜೊತೆಗೆ ಹೃದಯಸ್ಪರ್ಶಿ ಅಲ್ವಾ? ಆತನ ಎದೆ ಮೇಲೆ ಆತನ ಪ್ರೀತಿಯ ವಾದ್ಯ ಆಲ್ಟೋ ಸ್ಯಾಕ್ಸೋಫೋನ್ ಇದೆ. ಆದರೆ ಅದನ್ನ ಕತ್ತಿಗೆ ನೇತು ಹಾಕಿರೋದು ಕೇವಲ ಒಂದು ವಯರ್ ಕೋಟ್ ಹ್ಯಾಂಗರ್ನಿಂದ. ಆತನಿಗೆ ತನ್ನ ಕಲೆಯ ಮೇಲಷ್ಟೇ ಒಲವು, ಆಡಂಬರದ ಬಗ್ಗೆ ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಈಗ ನೋಡಿ, ಕವಿತೆ ಅತಿ ಮುಖ್ಯ ಘಟ್ಟ ಶುರುವಾಗುತ್ತೆ. Gently he lifts it now to parted lips. See? To tell all the world that he is a black man, that he was sent here to preach. ಆತ ಈಗ ನಿಧಾನವಾಗಿ ತನ್ನ ವಾದ್ಯನ ತುಟಿಗಳತ್ತ ಎತ್ತಿಕೊಳ್ತಾನೆ. ಇಡೀ ಜಗತ್ತಿಗೆ ತನ್ನ ಅಸ್ತಿತ್ವ ಸಾರೋಕೆ, ತಾನೊಬ್ಬ ಕಪ್ಪು ಜನಾಂಗದವನು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ, ಜಗತ್ತಿಗೆ ಏನನ್ನು ಬೋಧಿಸೋಕೆ ಆತ ತಯಾರಾಗಿದ್ದಾನೆ. ಅಷ್ಟಕ್ಕೂ ಆತ ಏನು ಬೋಧಿಸೋಕೆ ಬಂದಿದ್ದಾನೆ? ಅದೇ ಗಾಸ್ಪೆಲ್. ಆತನ ಜಾಜ್ ಬರೀ ಮನೋರಂಜನೆ ಅಲ್ಲವೇ ಅಲ್ಲ, ಅದೊಂದು ಪವಿತ್ರವಾದ, ಶಕ್ತಿಯುತವಾದ ಸಂದೇಶ. ಅದನ್ನ ಇಡೀ ಜಗತ್ಗೆ ತಲುಪಿಸಲೇಬೇಕು ಅನ್ನೋ ಆಧ್ಯಾತ್ಮಿಕ ಒತ್ತಡ, ಹಸಿವು ಆತನಲ್ಲಿದೆ. The black gospel of jazz, now preaching it with words of screaming notes and chords. ಆತ ಬಾಯಿಂದ ಮಾತಾಡ್ತಿಲ್ಲ, ತನ್ನ ವಾದ್ಯದಿಂದ ಹೊರಹೊಮ್ಮುವ ತೀವ್ರವಾದ, ಜೋರಾದ ಸ್ವರಗಳ ಮೂಲಕ, ಅಂದ್ರೆ ಸ್ಕ್ರೀಮಿಂಗ್ ನೋಟ್ಸ್ ಮೂಲಕ ಆತ ಜಾಜ್ನ ಪವಿತ್ರ ಸಂದೇಶನ ಜಗತ್ತಿಗೆ ಸಾರ್ತಿದ್ದಾನ. ಆತನ ಒಳಗಿನ ನೋವೆಲ್ಲ ಈಗ ಅಬ್ಬರದ ಸಂಗೀತವಾಗಿ, ಶಕ್ತಿಯಾಗಿ ಹೊರಬರ್ತಿದೆ. Is no longer a man. No, not even a black man, but yeah, a bird. One that gathers his wings and flies. ಕವಿತೆಯ ಕ್ಲೈಮ್ಯಾಕ್ಸ್ ಇದು. ಸಂಗೀತ ಶುರುವಾದ ತಕ್ಷಣ ಆತ ಕೇವಲೊಬ್ಬ ಮನುಷ್ಯನಾಗಿ ಉಳಿಯೋದೇ ಇಲ್ಲ. ಲೌಕಿಕ ನೋವು, ಕಷ್ಟ ಎಲ್ಲದರಿಂದ ಮುಕ್ತನಾಗ್ತಾನೆ. ರೆಕ್ಕೆ ಬಿಚ್ಚಿ ಹಾರುವ ಒಂದು ಸ್ವತಂತ್ರ ಪಕ್ಷಿಯಾಗಿ ಬದಲಾಗ್ತಾನೆ. ಈ ರೆಕ್ಕೆಗಳಿರುವ ಮನುಷ್ಯನ ಚಿತ್ರಣ ಕವಿತೆಯ ಅರ್ಥನ ಎಷ್ಟು ಅದ್ಭುತವಾಗಿ ಕಟ್ಟಿಕೊಡುತ್ತಲ್ವಾ?
ಒಬ್ಬ ಬಡ ಸುಸ್ತಾದ ಮನುಷ್ಯ ತನ್ನ ಕಲೆಯ ಮೂಲಕ, ತನ್ನ ಸಂಗೀತದ ಮೂಲಕ, ತನ್ನ ಭೌತಿಕ ಮಿತಿಗಳನ್ನೆಲ್ಲ ಮೀರಿ ಒಬ್ಬ ದೈವಿಕ ಶಕ್ತಿಯುತ ಕಲಾವಿದನಾಗಿ ಹೇಗೆ ರೂಪಾಂತರಗೊಳ್ತಾನೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಆತನ ಹಾರಾಟ ಹೇಗಿದೆ ಗೊತ್ತಾ? ಕವಿ ಪದಗಳನ್ನ ಜೋಡಿಸಿರೋ ರೀತಿಯನ್ನೇ ಸ್ವಲ್ಪ ಗಮನಿಸಿ. ಹೈ, ಹೈ, ಹೈಯರ್. ಈ ಪದಗಳ ಜೋಡಣೆಯೇ ಆತ ಆಕಾಶದತ್ತ ತನ್ನ ಲೌಕಿಕ ಕಷ್ಟಗಳಿಂದ ಬಹುದೂರಕ್ಕೆ ಮೇಲಕ್ಕೆ ಇನ್ನಷ್ಟು ಮೇಲಕ್ಕೆ ಹಾರೋದನ್ನ ತೋರಿಸುತ್ತೆ. ಆತನಿಗೀಗ ಯಾವುದೇ ಬೌಂಡ್ರಿಗಳಿಲ್ಲ, ಇರೋದು ಕೇವಲ ಕಲೆಯ ಅನಂತ ಆಕಾಶ ಮಾತ್ರ. ಆದರೆ ವಾಸ್ತವದ ಅರಿವು ಮೂಡಿಸೋ ಕಡೆಯ ಸಾಲುಗಳು ಹೀಗಿವೆ. ಅಂಟಿಲ್ ಹಿ ಫ್ಲೈಸ್ ಅವೇ ಆರ್ ಕಮ್ ಬ್ಯಾಕ್ ಟು ಫೈಂಡ್ ಹಿಮ್ಸೆಲ್ಫ್ ಅ ಬ್ಲ್ಯಾಕ್ ಮ್ಯಾನ್ ಅಗೇನ್. ಆ ಮಾಂತ್ರಿಕ ಹಾರಾಟ ಶಾಶ್ವತ ಅಲ್ಲ. ಸಂಗೀತ ನಿಂತ ತಕ್ಷಣ ಆತ ಮತ್ತೆ ತನ್ನ ಹಳೆಯ ಕಷ್ಟಕರವಾದ ನೈಜ ಜಗತ್ತಿಗೆ ಮಳಲೇಬೇಕು. ಮತ್ತೆ ಅದೇ ಕಪ್ಪು ಜನಾಂಗದ ವಯಸ್ಸಾದ ದಣಿದ ಮನುಷ್ಯನಾಗಿ ತನ್ನ ವಾಸ್ತವನ ಎದುರಿಸಲೇಬೇಕು. ಈ ಕವಿತೆ ನಮ್ಮನ್ನೆಲ್ಲ ಒಂದು ಆಳವಾದ ಪ್ರಶ್ನೆ ಹತ್ರ ತಂದಿಲ್ಲಿಸುತ್ತೆ. ಬದುಕು ನಿರಂತರವಾಗಿ ನಿಮ್ಮ ಮೇಲೆ ಭಾರ ಹಾಕಿದಾಗ ನಿಮಗೆ ರೆಕ್ಕೆಗಳನ್ನು ಕೊಟ್ಟು ಹಾರೊತ್ತೆ ಸಹಾಯ ಮಾಡುವ ನಿಮ್ಮೊಳಗಿನ ಆಸಕ್ತಿ ಯಾವುದು, ನಿಮ್ಮೊಳಗಿನ ಕಲೆ ಯಾವುದು? ಪ್ರತಿಯೊಬ್ಬರ ಒಳಗೂ ಆಕಾಶಕ್ಕೆ ಹಾರೋ ಶಕ್ತಿ ಇದ್ದೇ ಇರುತ್ತೆ. ಅದನ್ನ ಕಂಡುಕೊಳ್ಳಿ. ಈ ಕಾವ್ಯ ಯಾನದ ಮೂಲಕ ನಿಮಗೆ ಹೊಸ ದೃಷ್ಟಿಕೋನ ಸಿಕ್ಕಿದೆ ಅಂತ ನಂಬಿದ್ದೇನೆ. ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಸಿಗೋಣ.